ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ನಲ್ಲಿ ಒಂದು ಸಣ್ಣ ಚೇಂಜ್ ಮಾಡಿದ್ದೀವಿ. ಏನದು ಅಂತ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಾವೇ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ. ಈಗ ನಾಳೆಯಿಂದ ದಸರಾ ಶುರು ಆಗ್ತಿದೆ. ಯಾರೆಲ್ಲ ಮನೆಗಳಲ್ಲಿ ಗೊಂಬೆ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಯಾರೆಲ್ಲ ಮನೆಗಳಲ್ಲಿ ಯೂನಿಕ್ ಆಗಿ ಅಥವಾ ಡಿಫ್ರೆಂಟ್ ಆಗಿ ಗೊಂಬೆ ಕೊಡಿಸ್ಬೇಕು, ಎಲ್ಲಿ ತೊಗೊಳ್ಳೋದು ಅಂತ ಏನಾದರೂ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಾವಿವತ್ತು ನಿಮ್ಗೊಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ನಿಮಗೆ ವೆರೈಟಿ ಆಫ್ ಹೆಚ್ಚು ಕಮ್ಮಿ 1000ಗೂ ಮೇಲೆ ವೆರೈಟಿ ಆಫ್ ಗೊಂಬೆಗಳು ಸಿಗುತ್ತೆ. ಯಾವುದೋ ಜಾಗ ಏನು ಅಂತ ಗೊತ್ತಾಗಬೇಕಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒನ್ ಫ್ಲೋರ್ ಅಲ್ಲ, 2 ಫ್ಲೋರ್ ಅಲ್ಲ, ಬರೋಬರಿ 4 ಫ್ಲೋರ್ ಪೂರ್ತಿ ಬೊಂಬೆಗಳನ್ನ ನೋಡ್ಬೋದು. ಪ್ರತಿ ವರ್ಷವೂ ಇವ್ರು 4 ಫ್ಲೋರ್ ಪೂರ್ತಿ ವೆರೈಟಿ ಆಗಿರೋ ಬೊಂಬೆಗಳನ್ನ ಕೂಡಿಸ್ತಾರೆ. ಯೂಶಲಿ ನಾವು ಕೇಳಿರೋ ಪ್ರಕಾರ ಇವ್ರು ಕೃಷ್ಣ ಜನ್ಮಾಷ್ಟಮಿ ಆಗಿ ಮಾರನೇ ದಿನದಿಂದಾನೇ ಇಲ್ಲಿ ಬೊಂಬೆಗಳನ್ನೆಲ್ಲ ಕೂಡಿಸೋದಕ್ಕೆ ರೆಡಿ ಮಾಡ್ಕೊತಾರೆ, ಅರೇಂಜ್ಮೆಂಟ್ ಮಾಡ್ಕೊತಾರೆ. ಆವಾಗಿಂದ ಹಿಡಿದು ದೀಪಾವಳಿವರೆಗೂ ಇವ್ರು ಬೊಂಬೆಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ನಾವು ಸ್ಟಾರ್ಟಿಂಗಲ್ಲೇ ಬಂದರೆ ನಮಗೆ ಆ ವರ್ಷದ ಯುನಿಕ್ ಆಗಿರೋವಂಥ ಡಿಫ್ರೆಂಟ್ ಆಗಿರೋ ತರಿಸಿರೋವಂಥ ಬೊಂಬೆಗಳನ್ನ ನೋಡ್ಕೊಂಡು ತೊಗೊಂಡು ಹೋಗ್ಬೋದು. ಈ ವರ್ಷ ಏನೆಲ್ಲ ಬೊಂಬೆಗಳಿದ್ದಾವೆ, ಏನೆಲ್ಲ ಕಾನ್ಸೆಪ್ಟಲ್ಲಿ ತರಿಸಿದ್ದಾರೆ ಅಂತ ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೊಂಡು ಹೋಗೋಣ. ಈ ಹಬ್ಬನ ನಾವೆಲ್ಲ ಏನಕ್ಕಪ್ಪ ಆಚರಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಯವರಾದ ಮಕ್ಕಳುಗಳಿಗೆ ಇದ್ರ ಮುಖಾಂತರ ಒಂದು ಪಾಠಗಳನ್ನ ಹೇಳ್ಕೊಡ್ಬೋದು. ಈಗ ಮೊಬೈಲಲ್ಲೇ ಅಡಿಕ್ಟ್ ಆಗಿಬಿಟ್ಟಿರೋವಂಥ ಮಕ್ಕಳುಗಳಿಗೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಅದ್ರ ಮಹತ್ವ ಏನು, ಯಾರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು, ಹೆಂಗಿರಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಸಣ್ಣವರಾಗಿರ್ಬೇಕಾದ್ರೆ ಹೊರಗಡೆ ಹೋಗ್ತಾ ಇದ್ವಿ, ಆಟ ಆಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಇವ್ರಿಗೆ ಇವಾಗ ಮೊಬೈಲ್ ಬಿಟ್ಟರೆ ಬೇರೆ ಯಾರು ಫ್ರೆಂಡ್ಸೇ ಇಲ್ದಂಗೆ ಆಗಿಬಿಟ್ಟಿದೆ. ಆದರೆ ಈ ಥರ ಹಬ್ಬಗಳನ್ನ ನಾವು ಆಚರಣೆ ಮಾಡೋದ್ರಿಂದ ಮಹಾಭಾರತ, ರಾಮಾಯಣ, ಅದ್ರ ಪಾಠಗಳನ್ನ ಕಥೆಗಳ ಮುಖಾಂತರ ಹೇಳಿ ಅವ್ರಿಗೂ ಇದನ್ನು ಅರಿವು ಮೂಡಿಸ್ಬೋದು. ನಾವು ಲಾಸ್ಟ್ ಇಯರ್ ಬೊಂಬೆಗಳನ್ನ ಹುಡುಕ್ತಾ ಹೋಗ್ಬೇಕಾದ್ರೆ ನಮ್ಗೆ ಇವ್ರ ಬಗ್ಗೆ ಗೊತ್ತಾಯಿತು. ಯಾವುದಪ್ಪ ಈ ಜಾಗ ಅಂತ ಹೇಳಿದ್ರೆ ದಸರಾ ಬೊಂಬೆ ಮನೆ. ಇದು ಬಂದ್ಬಿಟ್ಟು ಬುಲ್ ಟೆಂಪಲ್ ರೋಡ್, ಬ್ಯಾಂಗ್ಳೂರಲ್ಲಿರೋದು. ಇವ್ರದ್ದು ಫುಲ್ ಡೀಟೇಲ್ಸು, ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ವಿಶೇಷತೆ ಅಂತ ಹೇಳಿದಾಗ ನಾವು ಲಾಸ್ಟ್ ಇಯರ್ ಹೋದಾಗ ನಮ್ಗೆ ಕೆಲವೊಂದು ಬೊಂಬೆಗಳು ತುಂಬಾ ಯೂನಿಕ್ ಅನಿಸ್ತು, ತುಂಬಾ ಇಷ್ಟ ಆಯಿತು. ಬಟ್ ಏನಾಯಿತು ಅಂತ ಹೇಳಿದ್ರೆ ಡ್ಯೂ ಟು ಸಮ್ ಬಜೆಟ್ ಇಶ್ಯೂ ನಾವು ಅದನ್ನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಆಗ ಇವ್ರು ನಮಗೊಂದು ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದು ತುಂಬಾ ಚೆನ್ನಾಗಿತ್ತು. ಏನಪ್ಪ ಆ ಸ್ಕೀಮ್ ಅಂತ ಹೇಳಿದ್ರೆ 10 ಮಂತ್ಸು ನಾವು ಅಮೌಂಟ್ನ ಪೇ ಮಾಡ್ಕೊತಾ ಹೋಗಬೇಕು ಇವ್ರಿಗೆ. 11th ಮಂತಲ್ಲಿ ಇವರು ಒಂದು ಅಮೌಂಟ್ನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಟೋಟಲ್ 11 ಮಂತ್ಸ್ ಅಮೌಂಟ್ ಏನಾಗಿರುತ್ತೋ ಅದನ್ನು ನಾವು ನೆಕ್ಸ್ಟ್ ಇಯರ್ ಹೋಗ್ಬಿಟ್ಟು ಬೊಂಬೆಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಅದರಿಂದ ನಮಗೂ ಅಷ್ಟೊಂದೇನು ಬರ್ಡನ್ ಅಂತ ಅನ್ಸಲ್ಲ. ನಾವು ಈ ಸ್ಕೀಮ್ಗೆ ಎನ್ರೋಲ್ ಆದ್ವಿ. ನಿಮ್ಗೆ ಇದರ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಕ್ಕೆ ಬಗ್ಗೆ ಇವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನಿಸುತ್ತೆ. ನಾವು ಆ ಸ್ಕೀಮಲ್ಲಿ ಎನ್ರೋಲ್ ಆದಮೇಲೆ ನಾವು ಈ ವರ್ಷ ಹೋಗ್ಬಿಟ್ಟು 3 ಸೆಟ್ ಬೊಂಬೆಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ನಮ್ಗೆ ತುಂಬಾ ಇಷ್ಟ ಆಯಿತು. ಈ ವರ್ಷ ನಮ್ಗೆ ವಿಶೇಷತೆಯಾಗಿ ಈ ಥರ ಮದುವೆ ಸೆಟ್ ಬೊಂಬೆಗಳು ತುಂಬಾ ಯುನಿಕ್ ಆಗಿ ಅನಿಸ್ತು, ತುಂಬಾ ಚೆನ್ನಾಗಿತ್ತು ಇದನ್ನು ನೋಡೋದಕ್ಕೆ. ಹಾಗೆ ಮತ್ತು ಈ ಹಳ್ಳಿ ಸೆಟ್ ಒಂದಿತ್ತು, ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅಂತ ಏನಂತ ಅನಿಸ್ತು ಅಂತ ಹೇಳಿದ್ರೆ ಈ ಸತಿ ನಮಗೆ ಮೈಸೂರು ಅರಮನೆ ಬೊಂಬೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಇದರಲ್ಲಿ 2 ಡಿಫ್ರೆಂಟ್ ವೆರೈಟಿ ಆಫ್ ಬೊಂಬೆ ಇತ್ತು. ಒಂದು ಪ್ಲೇನ್ ಇತ್ತು, ಒಂದು ಒಳಗಡೆ ಲೈಟಿಂಗ್ ಇರೋವಂಥ ಬೊಂಬೆಗಳು ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ರಾಜರ ಬೊಂಬೆಗಳು ಕೂಡ ಇತ್ತು. ಇದು ಸೂಪರ್ ಆಗಿತ್ತು ನೋಡೋದಕ್ಕೆ. ನೀವು ಯಾರಾದರೂ ಬಂದು ಪರ್ಚೇಸ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು. ಹ್ಯಾಪಿ ದಸರಾ.